ನಮಸ್ತೆ ಮಕ್ಕಳೇ. ಈ ದಿನ ನಾವು ಎರಡನೇ ಅಧ್ಯಾಯವಾದಂತಹ ಸಬ್ಸೆ ಸುಂದರ ಲಡ್ಕಿ, ಎಲ್ಲರಿಗಿಂತಲೂ ಸುಂದರವಾದಂತಹ ಹುಡುಗಿ. ಸಬ್ಸೆ ಎಲ್ಲರಿಗಿಂತಲೂ ಸುಂದರ ಲಡ್ಕಿ ಅಂದರೆ ಹುಡುಗಿ. ಈ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. आइए अब हम सबसे सुंदर लड़की इस पाठ के बारे में जानकारी प्राप्त करेंगे. समुद्र के किनारे एक गांव था. उसमें एक कलाकार रहता था. वह दिन भर समुद्र की लहरों से खेलता रहता, जाल ढालता और सीपियाँ बटोरता. ಸಮುದ್ರ ತೀರದಲ್ಲಿ, ಕಿನಾರೆ ಅಂದರೆ ತೀರ, ಗಾಂವ್ ಅಂದರೆ ಹಳ್ಳಿ, ಒಂದು ಹಳ್ಳಿ ಇತ್ತು. ಅದರಲ್ಲಿ ಒಬ್ಬ ಕಲಾಕಾರ ವಾಸಿಸುತ್ತಿದ್ದ. ಅವನು ದಿನವಿಡೀ ಸಮುದ್ರದ ಲಹರು ಅಂದರೆ ಅಲೆಗಳು, ಅಂದರೆ ಅಲೆಗಳೊಂದಿಗೆ ಖೇಲ್ತಾ ಅಂದರೆ ಆಟವಾಡುತ್ತಿದ್ದ. ಜಾಲ್ ಢಾಲ್ತಾ ಅವ್ರ ಸಿಪಿಯಾ ಬಟೋರ್ತಾ, ಬಲೆಯನ್ನು ಬೀಸುವುದು, ಢಾಲ್ತಾ ಬಲೆಯನ್ನು ಹಾಕುವುದು, ಮತ್ತು ಸಿಪಿಯಾ ಅಂತಂದರೆ ಶಂಖಗಳನ್ನು ಅವನು ಬಲೆ ಮೂಲಕ ತಗೋತಾ ಇದ್ದ, ಶಂಖಗಳನ್ನೆಲ್ಲ ಅಂಥೇಳಿ. रंग बिरंगी कौड़ियाँ, नाना रूप के सुंदर शंख, चित्र विचित्र पत्थर, न जाने क्या क्या ಸಮುದ್ರ ಜಾಲ್ में भर देता. ಆ ಬಲೆ ಹಾಕ್ದಾಗ ಅವನು ಸುಂದರವಾದಂತಹ ಶಂಖಗಳು, ನಂತರ ಚಿತ್ರ ವಿಚಿತ್ರವಾದ ಪತ್ತರ ಅಂದರೆ ಕಲ್ಲು, ಹೀಗೆ ಆ ಒಂದು ಬಲೆಯಲ್ಲಿ ಬೇರೆ ಬೇರೆ ವಸ್ತುಗಳು ಸಿಕ್ಕಾಕೊಳ್ತಾ ಇತ್ತು. उनसे वह तरह तरह के खिलौने, तरह की मालाएं तैयार करता और पास के बड़े नगर में बेच आता. ಅದರಿಂದ ಅವನೇನು ಮಾಡ್ತಾಯಿದ್ದ, ಮಾಲಾಯೆ ಅಂತಂದರೆ ಬೇರೆ ಬೇರೆ ರೀತಿಯ ಹಾರಗಳನ್ನು ಮಾಡ್ತಾಯಿದ್ದ. ಖಿಲೌನೆ ಅಂದರೆ ಆಟದ ಸಾಮಾನುಗಳನ್ನು ಮಾಡ್ತಾಯಿದ್ದ. ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಸಾಕಷ್ಟು ನಾವು ವ್ಯಾಕರಣಾಂಶಗಳನ್ನು ಗಮನಿಸ್ಬೋದು. ಪಾಠದ ಮೊದಲನೆಯ ಸಾಲಿನಲ್ಲೇ ನಾವು ಸುಂದರ್, ಇದಕ್ಕೆ ವಿಲೋಮ ಶಬ್ದ ಕುರೂಪ್ ಅಂತ ಹೇಳ್ಬೋದು. ಲಡ್ಕಿ ಲಡ್ಕಿಗೆ ಈಗ ಅನ್ಯವಚನ ಆದರೆ ಲಡ್ಕಿಯ ಅಂತ ಹೇಳ್ತೀವಿ. ಅದೇ ರೀತಿ ಅನ್ಯಲಿಂಗ ರೂಪ ಆದರೆ ಲಡ್ಕ ಅಂತ ಹೇಳ್ತೀವಿ. ಹೀಗೆ ನಾವು ಪಾಠದಲ್ಲಿ ಬರುವಂತಹ ವ್ಯಾಕರಣಾಂಶವನ್ನು ಜೊತೆಗೆ ಗಮನಿಸ್ಕೊಂಡು ಪಾಠವನ್ನು ಕೇಳ್ತಾ ಹೋಗೋಣ. ಖಿಲೌನೆ अन्यवचन रूप खिलौना, मालाएं का अन्यवचन रूप माला. इस तरह हम पाठ पर निहित व्याकरणांशों की ओर ध्यान देते हुए पाठ के बारे में जानकारी प्राप्त करते रहेंगे. उसका एक बेटा था, नाम था उसका हर्ष. उम्र अभी 11 की भी नहीं थी, पर समुद्र की लहरों में ऐसे घुस जाता जैसे तालाब में भीतर. ಅವನಿಗೊಬ್ಬ ಮಗ ಇದ್ದ, ಅವನ ಹೆಸರು ಹರ್ಷ ಅಂತ ಹೇಳಿ. ಅವನು ಉಮ್ರ ಅಂದರೆ ವಯಸ್ಸು 11 ವರ್ಷವೂ ಕೂಡ ಆಗಿರಲಿಲ್ಲ. ಆದರೆ ಅವನು ಅಲೆಗಳಲ್ಲಿ ಯಾವ ರೀತಿ ನುಸುಳ್ತಾ ಇದ್ದ ಅಂತಂದರೆ, ಈ ಕೊಳದಲ್ಲಿ ಬತಕ್ಕಂದರೆ ಬಾತುಕೋಳಿಗಳು ಹೇಗೆ ಈಜುತ್ತೋ ಆ ರೀತಿ ಅವನು ಈಜ್ತಾ ಇದ್ದ. एक बार ऐसा हुआ कि कलाकार के एक रिश्तेदार का मित्र कुछ दिन के लिए वह छुट्टी मनाने आया. उसके साथ उसकी बेटी मंजरी भी थी. होगी कोई 9-10 वर्ष की, पर थी बहुत सुंदर, बिल्कुल गुड़िया जैसी. ಒಂದ್ಸಲ ಅವ್ರ ಮನೆಗೆ ಒಬ್ಬರು ರಜೆಯನ್ನು ಕಳೆಯೋದಕ್ಕೋಸ್ಕರ ಒಬ್ಬರು ನೆಂಟರು, ಅತಿಥಿಗಳು ಆಗಮಿಸ್ತಾರೆ. ಅವ್ರ ಜೊತೆ ಒಬ್ಬ ಹುಡುಗಿನೂ ಕೂಡ ಬರ್ತಾಳೆ. ಅವಳ ಹೆಸರು ಮಂಜರಿ ಅಂಥೇಳಿ. ಮಂಜರಿ ನೋಡೋದಕ್ಕೆ ಬಹಳ ಸುಂದರವಾಗಿದ್ಲು. ಯಾವ ರೀತಿ ಇದ್ಲು? ಗುಡಿಯ, ಗೊಂಬೆಯ ರೀತಿ ಇದ್ಲು. हर्ष बड़े गर्व के साथ उसका हाथ पकड़कर उसे लहरों के पास ले जाता. एक दिन मंजरी ने चिल्लाकर कहा, तुम्हें डर नहीं लगता? ಹರ್ಷ ಬಹಳ ಖುಷಿಯಿಂದ ಅವಳನ್ನು ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗ್ತಿದ್ದ. ಆಗ ಮಂಜರಿ ಒಂದಿನ ಜೋರಾಗಿ ಕಿರ್ಚಿ, ಚಿಲ್ಲಾಕರ್ ಅಂದರೆ ಕಿರುಚುವುದು, ಕಿರ್ಚಿ ಕೇಳ್ತಾಳೆ, ನಿನಗೆ ಭಯ ಆಗಲ್ವಾ ಅಂತ. हर्ष ने जवाब दिया, डर क्यों लगेगा? लहरें तो हमारे साथ खेलने आती है. और तभी एक बहुत बड़ी लहर दौड़ती हुई हर्ष की ओर आई, जैसे उसे निगल जाएगी. ಹರ್ಷ ಹೇಳ್ತಾನೆ, ಯಾಕೆ ಭಯ ಆಗಬೇಕು? ಅಲೆಗಳು ನಮ್ಮೊಂದಿಗೆ ಆಟವಾಡಲು ಬರುತ್ತೆ, ಆಟವಾಡಲು ಬರುತ್ತೆ. ಅಷ್ಟರಲ್ಲಿ ಒಂದು ದೊಡ್ಡ ಅಲೆ ಯಾವ ರೀತಿ ಬಂತಪ್ಪ ಅಂದರೆ, ನಿಗಲ್ ಜಾಯೇಗಿ ಅಂದರೆ ಹರ್ಷನನ್ನೇ ನುಂಗೋ ರೀತಿಯಲ್ಲಿ ಬಂತು. ನಿಗಲ್ ಜಾನ ನುಂಗುವುದು. ಮಂಜರಿ ಚೀಕ್ ಉಠಿ, पर हर्ष तो उछलकर लहर पर सवार हो गया और किनारे पर आ गया. ಆದರೆ ಹರ್ಷ ಏನು ಮಾಡ್ದ, ಜಂಪ್ ಮಾಡಿ ನೆಗೆದು ಆ ಅಲೆಗಳಿಗೆ ಹೋಗಿ ಮತ್ತೆ ದಡಕ್ಕೆ ವಾಪಸ್ಸು ಬಂದ. मंजरी डरती थी, पर मन ही मन यह भी चाहती थी कि वह भी समुद्र की लहरों पर तैर सके. उसे यह तब और भी ज़रूरी लगता था जब वह वहाँ की दूसरी लड़कियों को ऐसा करते देखती, विशेषकर कनक को. ಮಂಜರಿಗೂ ಕೂಡ ಬಹಳ ಆಸೆ ಆಗ್ತಿತ್ತು, ಭಯ ಇತ್ತು. ಡರ್ತೀತಿ ಅಂದರೆ ಭಯ ಇತ್ತು, ಆದರೂ ಕೂಡ ಅವಳಿಗೊಂದು ರೀತಿ ಆಸೆ. ಯಾವಾಗ ಆಸೆ ಆಗ್ತಿತ್ತಪ್ಪ ಅಂತ ಹೇಳಿದ್ರೆ, ಬೇರೆ ಮಕ್ಕಳು ಆ ಸಮುದ್ರದಲ್ಲಿ, ಬೇರೆ ಹೆಣ್ಣುಮಕ್ಕಳು
ಲಡ್ಕಿಯೋ ಅಂತ ಹೇಳ್ತಾರೆ. ಬೇರೆ ಹೆಣ್ಮಕ್ಳು ಸಮುದ್ರದಲ್ಲಿ ಈಜುವುದನ್ನು ನೋಡಿ ಅವಳಿಗೆ ಆಸೆ ಆಗ್ತಿತ್ತು. ವಿಶೇಷವಾಗಿ ಕನಕ ಅಂತ ಒಂದು ಹುಡುಗಿ ಇದ್ಲು, ಅವಳು ಈಜೋದು ನೋಡಿದ್ರೆ ಇವಳಿಗೂ ಕೂಡ ಈಜಬೇಕು ಅಂತ ಅನಿಸ್ತಿತ್ತು. ಜೋ ಹರ್ಷಕ್ಕೆ ಸಾಥ್ ಹಾತ್ ಡಾಲ್ಕರ್ ತೂಫಾನಿ ಲಹರೋं पर दूर निकल जाती. ಅವಳು ಹರ್ಷನ ಜೊತೆ ಏನು ಮಾಡ್ತಾ ಇದ್ಲು, ಅವಳು ಕೂಡ ಸಮುದ್ರದ ಅಲೆಗಳೊಳಗಡೆ ಈಜ್ಕೊಂಡು ಹೋಗ್ತಾ ಇದ್ಲು, ಭಾಳ ದೂರದ ಹೊರಗಡೆ ಹೋಗ್ತಾ ಇದ್ಲು ಅವಳು. ವ ಬೇಚಾರಿ ಥಿ ಬಡಿ ಗರೀಬ್. ಕನಕ ಬಹಳ ಬಡವಳಾಗಿದ್ಲು. ಗರೀಬ್ ಬಡವಳು, ಇದಕ್ಕೆ ಆಪೋಸಿಟ್ ವರ್ಡ್ ಗರೀಬ್ ಅಮೀರ್. पिता एक दिन नाव लेकर गए तो लौटे ही नहीं. माँ मछलियाँ पकड़कर किसी तरह 2 बच्चों को पालती थी. कनक छोटे छोटे शंखों की मालाएं बनाकर बेचती. मंजरी को वह लड़की जर्रा भी नहीं भाती. हर्ष के साथ उसकी दोस्ती तो उसे कतई पसंद नहीं थी. ಪಾಪ ಅವಳು ಬಹಳ ಬಡವಳಾಗಿದ್ಲು. ಅವಳ ತಂದೆ ಒಂದು ಸಲ ಸಮುದ್ರದಲ್ಲಿ ಮೀನನ್ನು ಹಿಡಿಯೋಕ್ಕೆ ಹೋದವ್ರು ವಾಪಸ್ಸೇ ಬರಲಿಲ್ಲ. ಅವ್ರ ತಾಯಿ ಮಚ್ಲಿಯ ಅಂತಂದರೆ ಮೀನುಗಳು, ಮಚ್ಲಿಯ ಮೀನುಗಳನ್ನು ಹಿಡಿದು ಮಾರಿ ಮಕ್ಕಳನ್ನು ಸಾಕ್ತಾಯಿದ್ರು. ಕನಕನೂ ಅಷ್ಟೇ ಸಣ್ಣ ಸಣ್ಣ ಶಂಖಗಳಿಂದ ಮಾಲಾಯೆ ಅಂದರೆ ಹಾರಗಳನ್ನು ಮಾಡಿ ಮಾರ್ತಾಯಿದ್ಲು. ಮಂಜರಿಗೆ ಆ ಹುಡುಗಿ ಕಂಡ್ರೆ ಜರಾಬಿ ಅಂದರೆ ಸ್ವಲ್ಪವೂ ಕೂಡ ಇಷ್ಟ ಇರಲಿಲ್ಲ. ಅದರಲ್ಲೂ ಹರ್ಷ ಆ ಹುಡುಗಿ ಜೊತೆ ಸ್ನೇಹಿತನಾಗಿರೋದು ಇವಳಿಗೆ ಸ್ವಲ್ಪ ಕತಯಿ ಅಂತಂದರೆ ಬಿಲ್ಕುಲ್ ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. एक दिन हर्षा ने देखा कि कई दिन से उसके पिता एक सुंदर सा खिलौने बनाने में लगे हैं. वह एक पक्षी था जो रंग बिरंगी सीपियों से बना था. वह देर तक देखता रहता, फिर पूछा, बाबा यह किसके लिए बनाया है. ಒಂದಿನ ಹರ್ಷ ನೋಡ್ತಾನೆ, ಅವ್ರ ತಂದೆ ಒಂದು ಬೊಂಬೆಯನ್ನು ಮಾಡ್ತಾ ಇರಬೇಕಾದ್ರೆ ಅದು ಒಂದು ಪಕ್ಷಿಯ ಗೊಂಬೆ ಆಗಿರುತ್ತೆ. ಕೇಳ್ತಾನೆ ತನ್ನ ತಂದೆಯನ್ನು, ಇದನ್ನು ಯಾರಿಗೋಸ್ಕರ ಮಾಡ್ತಾಯಿದ್ದೀರಿ. कलाकार ने उत्तर दिया, यह सबसे सुंदर लड़की के लिए है. मंजरी सुंदर है ना. 2 दिन बाद उसका जन्मदिन है. उस दिन तुम इस पक्षी को उसे पेंट में देना. ಆಗ ತಂದೆ ಹೇಳ್ತಾರೆ, ಇದು ಎಲ್ಲರಿಗಿಂತಲೂ ಸುಂದರವಾದಂಥ ಹುಡುಗಿಗೆ ನಾನು ಮಾಡ್ತಾಯಿದ್ದೀನಿ, ಅದು ಮಂಜರಿ ಅಲ್ವಾ. ಮಂಜರಿಗೆ ಇನ್ನು 2 ದಿವಸದಲ್ಲಿ ಹುಟ್ಟುಹಬ್ಬ ಇದೆ, ಅವಳ ಹುಟ್ಟುಹಬ್ಬದ ದಿನ ನೀನು ಇದನ್ನು ಬೇಂಟ್ ಅಂದರೆ ಉಡುಗೊರೆಯಾಗಿ ಕೊಡು ಅಂತ ಹೇಳ್ತಾರೆ. हर्षा की खुशी का पार नहीं था. बोला, हाँ हाँ बाबा, मैं यह पक्षी मंजरी को दूंगा. और वह दौड़कर मंजरी के पास गया, उसे समुद्र किनारे ले गया और बातें करने लगा. फिर बोला, 2 दिन बाद तुम्हारा जन्मदिन है. हाँ, पर तुम्हें किसने बताया. बाबा ने. हाँ, उस दिन तुम क्या करोगी. ಹರ್ಷನ ಖುಷಿಗೆ ಪಾರ್ ಅಂದರೆ ಎಲ್ಲೇ ಇರಲಿಲ್ಲ. ಹೌದಪ್ಪ ಹೌದು, ಈ ಪಕ್ಷಿಯನ್ನು ನಾನು ಮಂಜರಿಗೆ ಕೊಡ್ತೀನಿ ಅಂತ ಹೇಳಿ ಓಡೋಗಿ ಮಂಜರಿ ಹತ್ರ ಹೋಗ್ತೇನೆ. ಪಾಸ್ ಅಂದರೆ ಹತ್ತಿರ, ಪಾಸ್ಗೆ ಆಪೋಸಿಟ್ ವರ್ಡ್ ದೂರ್. ಇಲ್ಲಿ ಸಮುದ್ರದ ಹತ್ತಿರಕ್ಕೆ ಹೋಗಿ ಅವಳ ಜೊತೆ ಮಾತಾಡ್ತಾ ಕೇಳ್ತಾನೆ, 2 ದಿನ ಆದಮೇಲೆ ಜನ್ಮದಿನ ಇದೆ ಅಲ್ವಾ ನಾಳಿದ್ದು ಅಂತ ಕೇಳ್ತಾನೆ. ಹೌದು, ಅವತ್ತು ನೀನು ಏನೇನು ಮಾಡ್ತೀಯಾ, ಕ್ಯಾ ಕರೋಗಿ, ಏನು ಮಾಡ್ತೀಯಾ ಅಂತ ಕೇಳ್ತಾನೆ. सवेरे उठकर नहा धोकर सबको प्रणाम करूँगी. घर पर तो सहेलियों को दावत देती हूँ, वे नाचती गाती है और इसी तरह बातें करते करते वे न जाने कब उठे और दूर तक समुद्र में चले गए. ಮಂಜರಿ ಹೇಳ್ತಾಳೆ, ನಾನು ಅವತ್ತು ಬೆಳಗ್ಗೆ ಬೇಗ, ಸವೇರೆ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಎಲ್ಲರಿಗೂ ನಮಸ್ಕರಿಸಿ ನನ್ನ ಸ್ನೇಹಿತರೆ ಎಲ್ಲ ಸ್ನೇಹಿತರು, ದಾವತ್ ಅಂದರೆ ಔತಣ ಪಾರ್ಟಿಯನ್ನು ಕೊಡ್ತೀನಿ, ಎಲ್ಲರೂ ನಾಚ್ತಿ ಅಂದರೆ ಕುಣಿತಾರೆ, ಗಾತಿ ಅಂದರೆ ಹಾಡ್ತಾರೆ ಅಂತ ಈ ರೀತಿ ಮಾತಾಡ್ತಾ ಅವರು ಬಹಳ ದೂರದವರೆಗೆ ಹೋಗ್ತಾರೆ. ಸಾಮ್ನೆ एक छोटी सी चट्टान थी. हर्षा ने कहा, आवो छोटी चट्टान तक चले. ಚಟ್ಟಾನ್ ಅಂತಂದರೆ ಬಂಡೆ. ಮುಂದೆ ಒಂದು ಸಣ್ಣ ಬಂಡೆ ಇತ್ತು. ಹರ್ಷ ಕೇಳ್ತಾನೆ ಮಂಜರಿಗೆ, ಬಾ ನಾವು ಆ ಬಂಡೆವರೆಗೂ ಹೋಗಿ ಬರುವ. ಮಂಜರಿ ಕಾಫಿ निडर हो चली थी. बोली, चलो. तभी हर्षा ने देखा कनक बड़ी चट्टान पर बैठी है. कनक ने चिल्लाकर कहा, हर्षा यहाँ आ जाओ. हर्षा ने जवाब दिया, मंजरी वहाँ नहीं आ सकती, तुम ही इधर आ जाओ. ಮುಂದೆ ಒಂದು ದೊಡ್ಡ ಬಂಡೆ ಮೇಲೆ ಕನಕ ಕೂತಿರ್ತಾಳೆ. ಕನಕ ಹರ್ಷನನ್ನು ನೋಡಿ ಹೇಳ್ತಾಳೆ, ಹರ್ಷ ಇಲ್ಲಿ ಬಾ ಅಂತ ಕರೀತಾಳೆ. ಆಗ ಹರ್ಷ ಹೇಳ್ತಾನೆ, ಮಂಜರಿ ಅಲ್ಲಿ ಬರೋದಕ್ಕಾಗಲ್ಲ, ನೀನೇ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾನೆ. अब मंजरी ने भी कनक को देखा, उसे ईर्ष्या हुई. ಮಂಜರಿ ಕನಕನನ್ನು ನೋಡ್ತಾಳೆ. ಈರ್ಷ್ಯಾ ಅಂತಂದರೆ ಅಸೂಯೆ. वहाँ क्यों नहीं जा सकती, वह क्या उससे कमज़ोर है. वह यह सोच रही थी कि उसे एक बहुत सुंदर शंख दिखाई दिया. मंजरी अनजाने ही उस ओर बढ़ी. तभी एक बड़ी लहर ने उसके पैर उखाड़ दिए और वह बड़ी चट्टान की दिशा में लुढ़क गई. उसके मुंह में खारा पानी भर गया. उसे होश नहीं रहा.
ಅವಳು ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಯಾಕೆ ಅಲ್ಲಿಗೆ ಹೋಗೋದಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಮಂಜರಿ ಕಣ್ಣಿಗೆ ಒಂದು ಸುಂದರವಾದ ಶಂಖ ಕಾಣಿಸುತ್ತೆ. ಮಂಜರಿ ಆ ಕಡೆ ಹೋಗ್ತಾಳೆ. ಆಗ ಒಂದು ದೊಡ್ಡ ಅಲೆ ಬರುತ್ತೆ. ದೊಡ್ಡ ಅಲೆ ಬಂದಾಗ ಮಂಜರಿ ಏನು ಮಾಡ್ತಾಳೆ, ಅವಳಿಗೆ ನಿಲ್ಲೋದಕ್ಕಾಗಲ್ಲ. ಆ ಅಲೆ ಒಳಗಡೆ ಅವಳು ತೇಲಿ ಹೋಗ್ತಾಳೆ. ಅಲೆ ಹೋಗ್ತಾ ಇರೋ ಒಂದು ಅಥವಾ ಆ ದಾರಿಯಲ್ಲಿ ಅವಳು ತೇಲ್ತಾ ಹೋಗ್ತಾಳೆ. ಅವಳ ಬಾಯಿಯಲ್ಲಿ ಮುಖ ಅಂದರೆ ಪಾನಿ, ಖಾರ ಪಾನಿ ಅಂದರೆ ಉಪ್ಪು ನೀರು ತುಂಬುತ್ತೆ. ಉಸೆ ಹೋಶ್ ನಹಿ ರಹ. ಹೋಶ್ ಅಂದರೆ ಅವಳಿಗೆ ಜ್ಞಾನ ಇರಲಿಲ್ಲ, ಪ್ರಜ್ಞೆ ತಪ್ಪಿತು. ಯ ಸಬ್ ಆನಂದ್ ಫಾನನ್ ಮೇ ಹೋಗಯ. ಇದೆಲ್ಲ ಕ್ಷಣ ಮಾತ್ರದಲ್ಲಿ ಆನಂದ್ ಫಾನನ್ ಅಂದರೆ ಕಣ್ಣು ಮುಚ್ಕೊಂಡು ಬಿಡೋದ್ರಲ್ಲಿ ಆಗೋಯ್ತು. हर्षा ने देखा और चिल्लाता हुआ वह उधर बढ़ा, पर तभी एक और लहर आई और उसमें उसे मंजरी से दूर कर दिया. अब निश्चित था कि मंजरी बड़ी चट्टान से टकरा जाएगी, परंतु उसी क्षण कनक उस क्रुद्ध लहर और मंजरी के बीच कूद पड़ी और उसे हाथों में ತಾಮ್ ಲಿಯಾ. ಹರ್ಷ ನೋಡಿ ಮಂಜರಿಯನ್ನು ಇನ್ನೇನು ಕಾಪಾಡಬೇಕು ಅನ್ನೋಷ್ಟು ಮತ್ತೊಂದು ದೊಡ್ಡ ಅಲೆ ಬರುತ್ತೆ. ಹರ್ಷ ಅದರಲ್ಲಿ ಮುಳುಗೋಗ್ತಾನೆ. ಅಷ್ಟರಲ್ಲಿ ಕನಕ ಏನು ಮಾಡ್ತಾಳೆ, ಮಂಜರಿಗೂ ಆ ದೊಡ್ಡ ಬಂಡೆ ನಡುವೆ ಅಲೆಗೂ ಕನಕ ಅವಳು ಈಜ್ತಾ ಬಂದು ಮಂಜರಿಯನ್ನು ಕಾಪಾಡ್ತಾಳೆ. दूसरे एक क्षण तीनों छोटी चट्टान पर थे. कुछ देर हर्षा और कनक ने मिलकर मंजरी को लिटाया, छाती मली, पानी बाहर निकल गया. उसने आंखें खोलकर देखा. उसे ज़रा भी चोट नहीं लगी थी, पर वह बार बार कनक को देख रही थी. ಅದಾದ ನಂತರ ಅವ್ರು 3 ಜನ ಚಿಕ್ಕ ಬಂಡೆ ಮೇಲಿರ್ತಾರೆ. ಹರ್ಷ ಮತ್ತು ಕನಕ ಸೇರಿಕೊಂಡು ಮಂಜರಿನ ಲಿಠಾಯ ಅಂದರೆ ಉಲ್ಟವನ್ನು ಮಲಗಿಸಿ ಅವಳ ಕೈಕಾಲನ್ನೆಲ್ಲ, ಛಾತಿ ಮಲಿ ಅಂತಂದರೆ ಎದೆಯನ್ನೆಲ್ಲ ಉಜ್ಜಿ ನೀರನ್ನು ಹೊರಗೆ ತರಿಸ್ತಾರೆ. ಎದೆನಾದ್ಮೇಲೆ ನೀರನ್ನು ಹೊರಗೆ ತರಿಸ್ತಾರೆ. ಆಗ ಮಂಜರಿ ಕಣ್ಣು ಬಿಟ್ಟು ನೋಡ್ತಾಳೆ. ಅವಳಿಗೆ ಯಾವುದೇ ಕೂಡ ಗಾಯ ಆಗಿರಲಿಲ್ಲ. ಆದರೆ ಅವಳು ಪದೇ ಪದೇ ಬಾರ್ ಅಂದರೆ ಪದೇ ಪದೇ ಕನಕಳನ್ನು ನೋಡ್ತಾ ಇರ್ತಾಳೆ. अपने जन्मदिन की पार्टी के अवसर पर वह बिल्कुल ठीक थी. उसने सब बच्चों को दावत पर बुलाया. सभी उसके लिए कुछ ना कुछ लेकर आए थे. सबसे अंत में कलाकार की बारी आई. उसने कहा, मैंने सबसे सुंदर लड़की के लिए सबसे सुंदर खिलौना बनाया है. आप जानते हैं वह लड़की कौन है? वह है मंजरी. ಜನ್ಮದಿವಸದ ಪಾರ್ಟಿಯಲ್ಲಿ ಅಥವಾ ಔತಣಕೂಟದಲ್ಲಿ ಮಂಜರಿ ಆರಾಮಾಗಿದ್ಲು. ಎಲ್ಲ ಮಕ್ಕಳನ್ನು ಕೂಡ ಆ ಒಂದು ಔತಣಕೂಟಕ್ಕೆ ಕರೆದಿದ್ಲು. ಎಲ್ಲರೂ ಕೂಡ ಮಂಜರಿಗಾಗಿ ಏನಾದರೂ ಒಂದು ವಸ್ತುವನ್ನು ತಂದಿದ್ರು. ಕೊನೆಗೆ ಕಲಾಕಾರನ ಸರದಿ ಬರುತ್ತೆ. ಅಂದರೆ ಹರ್ಷನ ತಂದೆ ಸರದಿ ಬಂದಾಗ ಹರ್ಷನ ತಂದೆ ಹೇಳ್ತಾರೆ, ಮೈನೆ ಅಂದರೆ ನಾನು ಜಗತ್ತಿನ ಸುಂದರವಾದ, ಎಲ್ಲರಿಗಿಂತಲೂ ಬಹಳ ಸುಂದರವಾದ ಹುಡುಗಿಗೋಸ್ಕರ ಸುಂದರವಾದ ಆಟದ ಸಾಮಾನನ್ನು ತಂದಿದ್ದೀನಿ. ಆ ಹುಡುಗಿ ಯಾರು ಅಂತ ಗೊತ್ತಾ? ಆ ಹುಡುಗಿ ಯಾರು? ಮಂಜರಿ ಅಂತ ಹೇಳ್ತಾರೆ. सबने खुशी से तालियां बजाई. ಎಲ್ಲರೂ ಖುಷಿಯಿಂದ ತಾಲಿಯಾ ಅಂದರೆ ಕ್ಲಾಪ್ಸ್ ಮಾಡ್ತಾರೆ. हर्ष अपनी जगह से उठा और बड़े प्यार से वह सुंदर खिलौने उसने मंजरी के हाथों में थमा दिया. ಹರ್ಷ ಎದ್ದು ಏನು ಮಾಡ್ತಾನೆ, ತನ್ನ ತಂದೆಯಿಂದ ಆ ಗೊಂಬೆಯನ್ನು ತೆಗೆದುಕೊಂಡು ಬಹಳ ಸಂತೋಷದಿಂದ ಮಂಜರಿಗೆ ಆ ಗೊಂಬೆಯನ್ನು ಕೊಡ್ತಾನೆ. ಮಂಜರಿ ಬಾರ್ ಬಾರ್ ಉಸ್ ಖಿಲೌನೆ ಕೋ ದೇಖ್ತಿ ಔರ್ ಖುಷ್ ಹೋತಿ. ಮಂಜರಿ ಆ ಬೊಂಬೆಯನ್ನು ನೋಡ್ತಾ ಇರ್ತಾಳೆ. ನೋಡಿದ ತಕ್ಷಣ ಬಹಳ ಖುಷಿಯನ್ನು ಪಡ್ತಾ ಇರ್ತಾಳೆ. तभी क्या हुआ, मंजरी अपनी जगह से उठी. उसके हाथ में वही सुंदर पक्षी था. वह धीरे धीरे वहाँ आई जहाँ कनक बैठी थी. ಆಗ ತಕ್ಷಣ ಏನಾಯಿತು ಅಂತ ಗೊತ್ತಿಲ್ಲ. ಮಂಜರಿ ಎದ್ದು ಬರ್ತಾಳೆ. ಬಂದು ಆ ಕೈಯಲ್ಲಿ ಬೊಂಬೆ ಆಗೇ ಇರುತ್ತೆ. ಧೀರೆ ಧೀರೆ ನಿಧಾನವಾಗಿ ಅವಳು ಕನಕ ಕೂತಿರುವಂಥ ಜಾಗಕ್ಕೆ ಬರ್ತಾಳೆ. ಭೈಟಿ ಅಂದರೆ ಕುಳಿತುಕೊಂಡಿದ್ದ. उसने बड़े स्नेह भरे स्वर में उससे कहा, यह पक्षी तुम्हारा है. सबसे सुंदर लड़की तुम ही हो. ಅವಳು ಹೇಳ್ತಾಳೆ, ಈ ಪಕ್ಷಿ ನಿನ್ನದು, ಎಲ್ಲರಿಗಿಂತ ಸುಂದರವಾದ ಹುಡುಗಿ ನೀನೆ. ಅವ್ರು ಏಕ್ ಕ್ಷಣ ತಕ್ ಸಭಿ ಅಚ್ಚರತ್ ಸೆ ದೋನೋ ಕೋ ದೇಖ್ತೆ ರಹೆ. ಅಚ್ಚರಜ್ ಅಂದರೆ ಆಶ್ಚರ್ಯ. ಒಂದು ಕ್ಷಣ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ಫಿರ್ ಜಬ್ ಸಮझे तो सभी ने मंजरी की खूब प्रशंसा की. ಎಲ್ಲರಿಗೂ ಹಿಂದಿನ ದಿನ ನಡೆದಂಥ ಘಟನೆಯನ್ನು ಹೇಳಿದಾಗ, ಅವ್ರು ತಿಳ್ಕೊಂಡಾಗ ಎಲ್ಲರೂ ಕೂಡ ಮಂಜರಿಯನ್ನು ಪ್ರಶಂಸೆ ಅಂದರೆ ಹೊಗಳ್ತಾರೆ. कनक अपनी प्यारी प्यारी आँखों से बस मंजरी को देखे जा रही थी. ಕನಕ್ ಏನು ಮಾಡಿದ್ಲು, ತನ್ನ ಮುದ್ದಾದ ಕಣ್ಣುಗಳಿಂದ ಮಂಜರಿನ ನೋಡ್ತಾನೇ ಇದ್ಲು. ಅವ್ರು ದೂರ ಸಮುದ್ರ ಮೇ ಲಹರೆ ಚಿಲ್ಲಾ ಚಿಲ್ಲಾಕರ್ ಉನ್ಹೇ ಬಧಾಯಿ ದೇ ರಹಿ. ದೂರದ ಸಮುದ್ರದ ಅಲೆಗಳು ಅವಳಿಗೆ ಶುಭಾಶಯಗಳನ್ನು ಹೇಳ್ತಾ ಇತ್ತು ಅಂತ. ಇದರರ್ಥ ಕಷ್ಟದಲ್ಲಿದ್ದಾಗ ನಾವು ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಬೇಕು.
ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವೇ ಬಹಳ ಮುಖ್ಯ ಅನ್ನೋದು ಈ ಪಾಠದ ಒಂದು ಅರ್ಥ. ಧನ್ಯವಾದಗಳು.